ದೇಶದಲ್ಲಿ ಏನಾದರೂ ದೊಡ್ಡ ವಸ್ತು ಅಂತ ಇದ್ರೆ ಅದು ಕ್ಷಮೆ. ಹಲ್ಲೆಲೂಯಾ, ಕ್ಷಮೆನೆ. ಹಲ್ಲೆಲೂಯಾ. ಒಂದು ವಚನ ಓದೋಣ ನಾವು. ಮತ್ತಾನ ಸುವಾರ್ತೆ 6ನೇ ಅಧ್ಯಾಯ. ಕರ್ತನು ಕಲಿಸಿಕೊಟ್ಟ ಒಂದು ಪ್ರಾರ್ಥನೆಯಲ್ಲಿ ಅದರ ವಚನ ಓದ್ತೇವೆ. 6ನೇ ಅಧ್ಯಾಯ 14ನೇ ವಚನ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವರು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ನೋಡ್ರ, ಹಲ್ಲೆಲೂಯಾ. ಕ್ಷಮೆ. ಯೇಸು ಕ್ರಿಸ್ತನೇ ಲೋಕಕ್ಕೆ ಬಂದದ ಎಂತಕ್ಕೆ? ಯಾಕೆ? ಗಟ್ಟಿ ಹೇಳ್ರಿ. ನಮ್ಮನ್ನ ಕ್ಷಮೆ ಕೊಡುವುದಕ್ಕಾಗಿ. ಹಲ್ಲೆಲೂಯಾ. ನಾವು ಮಾಡಿದ ಪಾಪಗಳಿಗೆ ಕ್ಷಮೆಯನ್ನು ಕೊಡುವುದಕ್ಕಾಗಿ ಸ್ವಾಮಿ ಬಂದರು. ಹಾಗಾದ್ರೆ ಒಂದು ಗಮನ ಇಟ್ಟುಕೊಳ್ರಿ, ನಮ್ಮ ಎಲ್ಲ ಶುಭ ಸೂಚನೆಗೆ ಕಾರಣ ಏನು? ಕ್ಷಮೆ ಇಲ್ಲದೆ ಇರುವಂತ ಜೀವನ. ಹಲ್ಲೆಲೂಯಾ. ಒಂದೇ ನಮ್ಮೆಲ್ಲ ಆಶೀರ್ವಾದಕ್ಕೆ ತಡೆ ನಿಮ್ಗೆ ಅರ್ಥ ಆಗದೆ ಪಾಪ. ಏನು? ಎಲ್ಲ ಆಶೀರ್ವಾದಕ್ಕೆ ತಡೆ ಪಾಪ. ನಾವು ಪ್ರಾರ್ಥನೆ ಮಾಡ್ಬೋದು, ನಾವು ಉಪವಾಸ ಮಾಡ್ಬೋದು, ನಾವೆಲ್ಲ ಮಾಡ್ಬೋದು, ಆದ್ರೆ ನಮ್ಮ ಆಶೀರ್ವಾದಕ್ಕೆ ತಡೆ ಪಾಪ. ಯೆಶಾಯನ ಗ್ರಂಥ 59ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, ನಿಮ್ಮ ಪಾಪ ಅಪರಾಧಗಳೇ ನಿಮ್ಮನ್ನ ದೇವರಿಂದ ಏನ್ ಬಂದಂತೆ ಅಗಲಿಸುತ್ತಾ ಬಂದಿವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮೊಂದು ಮಾತು ಹೇಳ್ತಾರೆ, ಗಮನ ಇಟ್ಟು ಕೇಳ್ರಿ. ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಇರುವಾಗ 7 ಮಾತುಗಳು ಹೇಳಿದ್ರು. ಅದ್ರಲ್ಲಿ 1ನೇ ಮಾತು ಏನಪ್ಪ ಅಂದ್ರೆ, ನನ್ನ ದೇವರೇ ನನ್ನ ದೇವರೇ ನನ್ನ ನ್ಯಾಯಕ್ಕೆ ಕೈ ಬಿಟ್ಟಿದೆ ಅನ್ನೋದು 1ನೇ. ಆದ್ರೆ 7ರಲ್ಲಿ ಒಂದು ಮಾತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾರೆ, ದೇವರೇ ನನ್ನ ನ್ಯಾಯಕ್ಕೆ ಕೈ ಬಿಟ್ಟಿದೆ, ವೈ ಯು ಹ್ಯಾವ್ ಫಾರ್ಸಾಕನ್ ಮೀ. ಹಲ್ಲೆಲೂಯಾ. ನೋಡಿ, ತಂದೆಯಾದ ಅಲ್ಲಿಯವರೆಗೂ ಆ ಮಾತನ್ನ ಹೇಳುವವರೆಗೂ ಯೇಸು ಸ್ವಾಮಿ ಹೇಳ್ತಾರೆ, ತಂದೆಯೇ ನೀನು ನನ್ನ ಸಂಗಡ ಇದ್ದೀಯಾ, ನಾನು ನಿನ್ನ ಸಂಗಡ ಇದ್ದೇನೆ. ಹಲ್ಲೆಲೂಯಾ. ನೀನು ಹೇಳೋದನ್ನ ನಾನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ನಾನು ಹೇಳೋದನ್ನ ನೀನೆಲ್ಲವೂ ಏನ್ ಮಾಡ್ತಾ ಇದ್ದೀರಿ? ಮಾಡ್ತಾ ಇದ್ದೀರಾ. ಎಲ್ಲ ಹೇಳಾದ್ಮೇಲೆ ಆ ಶಿಲುಬೆಯಲ್ಲಿ ನೇತಾಡೋ ಸಂದರ್ಭ ಬಂದಾಗ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನನ್ನನ್ನು ಯಾಕೆ ಕೈ ಬಿಟ್ಟೆ ಸ್ವಾಮಿ? ನನ್ನನ್ನು ಯಾಕೆ ನೀನು ಕೈ ಬಿಟ್ಟೆ? ಯಾಕೆ ಕೈ ಬಿಟ್ಟ ಗೊತ್ತಾ? ತಂದೆಯಾದ ದೇವರು ಏನಾಗಿದ್ದಾನೆ? ಗಟ್ಟಿಯಾದ್ರೆ ಪರಿಶುದ್ಧ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ತಂದೆಯಾದ ದೇವರು ಯಾರು? ದೇವರು. ಹೇಳ್ರಿ, ಯಾರು? ದೇವರು. ಗಟ್ಟಿಯಲ್ರಿ. ದೇವರು ಏನಾಗಿದ್ದಾನೆ? ಪರಿಶುದ್ಧನಾಗಿದ್ದಾನೆ. ದೇವರು ಪರಿಶುದ್ಧನಾಗಿರುವುದರಿಂದ ಆ ದೇವರನ್ನ ನಂಬಿರುವಂತ ಭಕ್ತರಾದ ನಾವೆಲ್ಲರೂ ಸಹ ಪರಿಶುದ್ಧರು ಆಗಲೇಬೇಕು. ಇದು ಕಂಡೀಷನ್. ಹಲ್ಲೆಲೂಯಾ. ಪರಲೋಕ ರಾಜ್ಯಕ್ಕೆ ನಾವು ಹೋಗ್ಬೇಕಾದ್ರೆ ಪಾಸ್ಟ್ರಾದ್ರೆ ಹೋಗ್ಲಿಕ್ಕಾಗಲ್ಲ, ವಿಶ್ವಾಸಿಗಳಾದ್ರೆ ಹೋಗ್ಲಿಕ್ಕಾಗೋದಿಲ್ಲ, ನ್ಯಾಯವಂತರಾದ್ರೆ ಹೋಗ್ಲಿಕ್ಕಾಗೋದಿಲ್ಲ, ಕಾಣಿಕೆ ದಶಮಭಾಗ ಕೊಡೋರಾದ್ರೆ ಹೋಗ್ಲಿಕ್ಕಾಗೋದಿಲ್ಲ, ನಿಮ್ಮ ಮನೆಗಳಲ್ಲಿ ಪ್ರೇಯರ್ ಇಟ್ಕೊಂಡು ನೀವು ಊರಿಗೆಲ್ಲ ಊಟ ಕೊಡೋರಾದ್ರೆ 30 ಕೆಜಿ ಕುರಿ ತಂದು ಪರಲೋಕ ರಾಜ್ಯ ಹೋಗ್ಲಿಕ್ಕೆ ಆಗೋದಿಲ್ಲ. ನೀವು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ನೀವು ಪರಿಶುದ್ಧರಾದ್ರೆ ಮಾತ್ರನೇ ಸಾಧ್ಯ. ಹಲ್ಲೆಲೂಯಾ. ಪರಿಶುದ್ಧರಾದ್ರೆ ಮಾತ್ರನೇ ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ದಾರಿ. ಹಲ್ಲೆಲೂಯಾ. ಪರಿಶುದ್ಧತೆ ಅನ್ನುವಂತ ಒಂದು ಪದ ನಿಮ್ಮ ಎಲ್ಲ ಆಶೀರ್ವಾದಗಳಿಗೂ ಮಾರ್ಗದರ್ಶನವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ನಡೆಯಲ್ಲಿ ಪರಿಶುದ್ಧ, ನಿಮ್ಮ ನುಡಿಯಲ್ಲಿ ಪರಿಶುದ್ಧ, ನಿಮ್ಮ ವ್ಯಾಪಾರದಲ್ಲಿ ಪರಿಶುದ್ಧ, ನಿಮ್ಮ ಆಗು ಹೋಗುಗಳಲ್ಲಿ ಪರಿಶುದ್ಧ. ಹಲ್ಲೆಲೂಯಾ. ಯಾರ ಫೋನಲ್ಲಿ ಮಾತಾಡ್ತಿದ್ದೀರಮ್ಮ? ನಿರ್ಮಲ ಬಗ್ಬಾಕಿ. ಸ್ವಿಚ್ ಆಫ್ ಮಾಡಿ ಫೋನ್ ಅಲ್ಲ. ಯಾರು ಪ್ರಸಂಗ ಮಾಡುವಾಗ ಫೋನ್ ತಗೊಂಡು ಹೊರಗಡೆ ಹೋಗಿಲ್ಲ. ಅವನು ಯಾವ ಬ್ರಹ್ಮ ಫೋನ್ ಮಾಡಲಿ, ಅವನ ಮನೆ ಹಾಳಾಗಲಿ. ಅರ್ಥ? ಸ್ವಿಚ್ ಆಫ್ ಮಾಡ್ರಿ ಫೋನ್. ಇಲ್ಲ ಫೋನ್ ಕಸ್ಕೊಂಡು ಬಿಸಾಡ್ಬಿಡ್ತೇನೆ ನೋಡಿ. ನಾನೇ ಫೋನ್ ತರಲ್ಲ ಚರ್ಚೆಗೆ, ತೆಗೆದು ಬಿಸಾಡ್ಬಿಡ್ತೇನೆ ಎಲ್ಲ. ಏನು
ನನ್ನ ದೇವರು ಅದಕ್ಕಿಂತಲೂ ದೊಡ್ಡವನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ದರಿದ್ರದಲ್ಲಿ ಫೋನ್ ಮಾಡುವಂತ, ನಾನು ಹೇಳೋದು ಪ್ರಾರ್ಥನೆಯಲ್ಲಿ ಮಾಡುವಾಗ ಎಂತ ದೊಡ್ಡ ವ್ಯಕ್ತಿ ಫೋನ್ ಮಾಡಿದ್ರು ಅವನು ದರಿದ್ರನೇ. ಹಲ್ಲೆಲೂಯಾ. ನಾವು ಕೇಳ್ತಿರೋದು ಇದು ದೇವರ ಸ್ವರ. ನಾವು ಯಾರ ಸ್ವರ ಕೇಳ್ತಿದ್ದೇವೆ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಫೋನ್ಗಳು ತಂದು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಸುಮ್ಮನೆ ಇಟ್ಕೊಂಡು ಬ್ಯಾಗೆಲ್ಲ ಮುಟ್ಟಕ್ಕೆ ಹೋಗಬಾರ್ದು. ನೀವೇ ದೊಡ್ಡ IAS ಆಫೀಸರು, ಪ್ರಧಾನಮಂತ್ರಿ, ಮುಖ್ಯಮಂತ್ರಿಗಳೆಲ್ಲ ನಿಮಗೆ ಯಾವನಿಗೆ ಫೋನ್ ಮಾಡಲ್ಲ. ಯಾವನ ಸಾಲಗಾರ ಫೋನ್ ಮಾಡಿರ್ತಾರೆ ಅಷ್ಟೇ. ನಿಮಗೆ ಯಾವನ ಸಾಲಗಾರ ಇಲ್ಲಿ ಯಾವನ ಸಂಘದ ಸಾಲ ಕೊಡೋನು ಇಲ್ಲ, ನೀವು ನಿಮ್ಮ ಹತ್ರ ಸಂಘ ಸಾಲ ಇಸ್ಕೊಂಡವನು ಫೋನ್ ಮಾಡ್ತಾ ಬಿಟ್ರೆ ನಿಮ್ಗೇನು ಯಾವನಿಗೆ ಫೋನ್ ಮಾಡಿ ಬಾರಣ ನಾನು ನಿಮ್ಗೆ ಹಿಡಿಸ್ಕೊಡೋದು ಯಾವನು ಹೇಳಲ್ಲ. ನಿಮಗೆ ಹೇಳ್ತಾನ? ಹೇಳ್ತಾನೆ. ಹಲ್ಲೆಲೂಯಾ. ಪರಿಶುದ್ಧರಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಯೇಸು ಸ್ವಾಮಿ ಶಿಲುಬೆಯಲ್ಲಿ ತೂಗಾಡುವಾಗ ಒಂದು ಮಾತು ಹೇಳ್ತಾನೆ. ತುಂಬಾ ಜನರಿಗೆ ಇದು ಗೊತ್ತಿಲ್ಲ, ತುಂಬಾ ಕ್ರೈಸ್ತರಿಗೆ ಇದರದ ಮೀನಿಂಗ್ ಗೊತ್ತಿಲ್ಲ, ಅನೇಕ ಪಾಸ್ಟ್ಗಳಿಗೆ ಇವನ್ ಗೊತ್ತಿಲ್ಲ. ನಾನು ಹೇಳ್ತೇನೆ, ಗಮನ ಇಟ್ಟು ಕೇಳ್ರಿ. ಅದು ಹೇಳ್ತಾನೆ ಯೇಸು ಸ್ವಾಮಿ 7 ಮಾತುಗಳಲ್ಲಿ ಒಂದು ಮಾತು, ನನ್ನ ದೇವರೇ, ನನ್ನ ದೇವರೇ, ನನ್ನನ್ನು ಯಾಕೆ ಕೈ ಬಿಟ್ಟಿದ್ದಿ? ಮೈ ಲಾರ್ಡ್, ಮೈ ಲಾರ್ಡ್, ವೈ ಯು ಹ್ಯಾವ್ ಫಾರ್ಸೇಕನ್ ಮೀ. ನೋಡಿ, ಯಾಕೆ ತಂದೆಯಾದ ದೇವರು ಯೇಸು ಸ್ವಾಮಿಯವರನ್ನ ಕೈ ಬಿಟ್ಟ ಅಂದ್ರೆ, ಅಲ್ಲಿ ಆ ಮಾತು ಹೇಳುವವರೆಗೂ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ತಂದೆಯಾದ ದೇವರೇ, ನಾನು ನಿನ್ನ ಇಷ್ಟದಂತೆ ನಡೀತಾ ಇದ್ದೇನೆ, ನಿನ್ನ ಚಿತ್ತದಂತೆ ನಡೀತಾ ಇದ್ದೇನೆ, ನೀನು ಹೇಳೋದನ್ನೇ ಮಾಡ್ತಾ ಇದ್ದೇನೆ, ನಾನು ಹೇಳೋದನ್ನ ನೀವು ಕೇಳ್ತಾ ಇದ್ದೀರಾ. ಅಲ್ಲಿಯವರೆಗೂ ನಾನು ತಂದೆ ಏನಾಗಿದ್ದೇವೆ ಒಂದಾಗಿದ್ದೇವೆ ಎಂಬುದಾಗಿ ಹೇಳಿದ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಬರುವಾಗ ಅವರು ಹೇಳ್ತಾ ಇದ್ದಾರೆ, ನನ್ನನ್ನು ಯಾಕೆ ಕೈ ಬಿಟ್ಟೆ? ಯೇಸು ಸ್ವಾಮಿಯನ್ನ ತಂದೆಯಾದ ದೇವರು ಬಿಟ್ಟು ಏನಾದ್ರು ಅಗಲಿದ್ರು. ತಂದೆಯಾದ ದೇವರು ಯೇಸುವನ್ನ ಬಿಟ್ಟು ಅಗಲಿದ್ರು. ಯೇಸು ಸ್ವಾಮಿ ಒಬ್ಬಟ್ಟಿಗನಾದ್ರು. ಹಲ್ಲೆಲೂಯಾ. ಯೇಸು ಸ್ವಾಮಿ ಏಕಾಂಗಿ ಆದ್ರು. ಯೇಸು ಸ್ವಾಮಿ ಏನಾದ್ರು ದೂರ ಆದ್ರು. ನನ್ನ ಪ್ರಿಯ ದೇವ ಜನರೇ, ನಿಮ್ಮ ಒಟ್ಟಿಗೆ ಇರುವಂತ ಯೇಸು ಸ್ವಾಮಿ, ನಿಮ್ಮ ಜೊತೆಗೆ ಬಾಳುವಂತ ಯೇಸು ಸ್ವಾಮಿ, ನಿಮ್ಮ ಮನೆಯಲ್ಲಿರುವಂತ ಯೇಸು ಸ್ವಾಮಿ ನಿಮ್ಮಿಂದ ಬಿಟ್ಟು ದೂರ ಆಗಲಿಕ್ಕೆ ಕಾರಣ ಏನಂದ್ರೆ ಪಾಪ. ಏನ್ರಿ? ಪಾಪ. ಯಾಕೆ ಯೇಸು ಕ್ರಿಸ್ತನನ್ನ ಬಿಟ್ಟು ತಂದೆಯಾದ ದೇವರು ದೂರ ಆದ್ರಂದ್ರೆ ಪಾಪ. ಅದು ಯೇಸು ಸ್ವಾಮಿ ಮಾಡಿಲ್ಲ ಪಾಪ, ಲೋಕದ ಪಾಪವನ್ನ ತೆಗೆದುಕೊಂಡು ಆತನ ಮೇಲೆ ಹಾಕೊಂಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಕರ್ತನಾದ ಯೇಸು ಸ್ವಾಮಿ, ಪರಿಶುದ್ಧನಾದ ದೇವರು, ಹಲ್ಲೆಲೂಯಾ, ಲೋಕದ ಎಲ್ಲ ಪಾಪಗಳನ್ನು ತೆಗೆದುಕೊಂಡು ನನ್ನ ಪಾಪ, ನಿನ್ನ ಪಾಪ, ಲೋಕದಲ್ಲಿರುವಂತ ಎಲ್ಲ ಜಾತಿ ಜನರ ಪಾಪವನ್ನು ತೆಗೆದುಕೊಂಡು ಅವನ ತಲೆಯ ಮೇಲೆ ಹಾಕೊಂಡಾಗ ಪರಿಶುದ್ಧನಾದ ಯೇಸು ಪ್ರಭು ಏನಾದ್ರು ಪಾಪಿ ಆದ್ರು. ಆ ಸಂದರ್ಭದಲ್ಲಿ, ಹಲ್ಲೆಲೂಯಾ, ಆ ಸಂದರ್ಭದಲ್ಲಿ ಯೇಸು ಕ್ರಿಸ್ತನನ್ನ ಬಿಟ್ಟು, ಹಲ್ಲೆಲೂಯಾ, ಅಲ್ಲಿ ನೋಡ್ರಿ ವಚನ ನೋಡ್ರಿ, ಯೇಸನ ಗ್ರಂಥ 53ನೇ ಅಧ್ಯಾಯದಲ್ಲಿ ಆ ಮಾತು ಹೀಗೆ ಹೇಳಲ್ಪಟ್ಟಿದೆ, ಕರ್ತನಾದ ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪಗಳನ್ನ ತೆಗೆದುಕೊಂಡು ತನ್ನ ಶಿಲುಬೆಯ ಮೇಲೆ ಹೊತ್ತುಕೊಂಡು ಹೋದಾಗ ಅಲ್ಲಿ ಯೇಸುವಿನ ಬಗ್ಗೆ ಒಂದು ಮಾತು ನೋಡ್ತಾ ಇದ್ದೇವೆ. 3ನೇ ವಚನದಲ್ಲಿ, 53ನೇ ಅಧ್ಯಾಯ 3ನೇ ವಚನದಲ್ಲಿ, ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯನು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೆ ಒಳಗಾದವನು, ವ್ಯಾಧಿ ಪೀಡಿತನು, ಜನರು ಮುಖವನ್ನ ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ನಿಜವಾಗಿಯೂ ನಮ್ಮ ಸಂಕಟಗಳನ್ನು ಅನುಭವಿಸಿದವನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಮ್ಮ ದ್ರೋಹಗಳ ದಶೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನ ಜಜ್ಜಲ್ಪಟ್ಟನು, ನಮ್ಮ ಜನಗಳ ದ್ರೋಹಗಳ ದಶೆಯಿಂದ ಅವನ ಮೇಲೆ ಪೆಟ್ಟು ಬಿತ್ತಲ್ಲ ಎಂಬುದಾಗಿ ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಎಲ್ಲರ ಪಾಪಗಳನ್ನು ಹೊತ್ತುಕೊಂಡು ಆ ಮಹಾಪರಿಶುದ್ಧನಾದ ಯೇಸು ಸ್ವಾಮಿ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎದ್ದೆತ್ಕೊಂಡ್ರೆ ಸ್ವಲ್ಪ ಬಂಗಾರಪ್ಪ. ಹಲ್ಲೆಲೂಯಾ. ಆತ ನಮ್ಮೆಲ್ಲರ ಪಾಪಗಳನ್ನ ತನ್ನ ಶಿಲುಬೆಯಲ್ಲಿ ಹೊತ್ತುಕೊಂಡ. ಹಲ್ಲೆಲೂಯಾ. ಆತನ ತಲೆ ಮೇಲೆ ಹಾಕೊಂಡಾಗ ಪರಿಶುದ್ಧನಾದ ಯೇಸು ಕ್ರಿಸ್ತನಾದ ದೇವರು ಏನಾದ್ರು
ಪಾಪಿಯಾದ್ರು. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಪ್ರಭು ಏನ್ ಮಾಡಲಿಲ್ಲ? ಪಾಪ ಮಾಡಲಿಲ್ಲ. ಯೇಸು ಪ್ರಭು ಅನ್ಯಾಯ ಮಾಡಲಿಲ್ಲ. ಯೇಸು ಪ್ರಭು ಯಾರಿಗೂ ದ್ರೋಹ ಮಾಡಲಿಲ್ಲ. ಯೇಸು ಯಾವುದೇ ಕೆಟ್ಟದನ್ನ ಮಾಡಲಿಲ್ಲ. ಆದ್ರೆ ಆತನು ನಮ್ಮೆಲ್ಲರ ಪಾಪಗಳನ್ನು ಹೊತ್ತುಕೊಂಡು ಆತನನ್ನು ಶಿಲುಬೆಯ ಮೇಲೆ ಹಾಕೊಂಡಾಗ ಅವರೇನಾದ್ರೂ ಪಾಪಿಯಾದ್ರು. ಪಾಪಿಯಾದ ಕ್ಷಣ ಪರಿಶುದ್ಧನಾದ ದೇವರು ಅವನನ್ನು ಬಿಟ್ಟು ಅಲಗುವಂತ ಅನುಭವ ಯೇಸು ಸ್ವಾಮಿಗೆ ಉಂಟಾಯಿತು. ಆ ಉಂಟಾದಾಗ ಆತನು ಹೇಳೋ ಮಾತೇನಂದ್ರೆ, ನನ್ನ ದೇವರೇ, ನನ್ನ ದೇವರೇ, ನನ್ನನ್ನು ಯಾಕೆ ಕೈ ಬಿಟ್ಟಿದ್ದಿ? ಅಲ್ಲಿಯವರೆಗೂ ಯೇಸು ಸ್ವಾಮಿಯನ್ನ ತಂದೆಯಾದ ದೇವರು ಕೈ ಬಿಡಲಿಲ್ಲ. ಅರ್ಥ ಮಾಡ್ಕೊಳ್ರಿ. ಪರಲೋಕದಿಂದ ಇಳಿದು ಬಂದಂತ ಮಹಾಪರಿಶುದ್ಧನಾದ ದೇವರು, ಗಮನಿಟ್ಟು ಕೇಳಿ, ಪರಲೋಕದಿಂದ ಇಳಿದು ಬಂದಂತ ಮಹಾಪರಿಶುದ್ಧನಾದ ದೇವರಾದಂತ ಸರ್ವಶಕ್ತನಾದ ಯೇಸು ಸ್ವಾಮಿಯವರು ಮನುಷ್ಯರು ಮಾಡಿದ ಪಾಪಗಳನ್ನ ತನ್ನ ತಲೆ ಮೇಲೆ ಹಾಕೊಂಡಾಗ ಪರಿಶುದ್ಧನಾದ ತಂದೆಯಾದ ದೇವರು ಪರಲೋಕದಿಂದ ಬಂದವನೆಂಬುದಾಗಿ ನೆನೆಸದೆ, ಪರಲೋಕದಿಂದ ಬಂದವನೆಂಬುದಾಗಿ ತಿಳ್ಕೊಳ್ಳದೆ ಪಾಪಗಳನ್ನು ಹೊತ್ತುಕೊಂಡಾಗ ಅವನನ್ನ ಕೈ ಬಿಟ್ಟುವಂತ ಒಂದು ಪರಿಸ್ಥಿತಿ ಬಂದ ಮೇಲೆ ನೀನು ನಾನು ಪಾಪ ಮಾಡಿದ್ರು ಸಹ ನಮ್ಮನ್ನ ಆತನ ಕೈ ಬಿಡ್ತಾನೆ. ಹಲ್ಲೆಲೂಯಾ. ನಿನ್ನನ್ನು ಕೈ ಬಿಡ್ತಾನೆ, ನಮ್ಮನ್ನು ಕೈ ಬಿಡ್ತಾನೆ ಪಾಪ ಮಾಡಿದ್ರೆ. ಅರ್ಥ ಮಾಡ್ಕೊಳ್ರಿ. ನೀ ಪಾಪ ಮಾಡಿದ್ರೆ ನಿಮ್ಮನ್ನು ಕೈ ಬಿಡ್ತಾನೆ ದೇವರು, ನಮ್ಮಲ್ಲ ಇಡೀ ಎಲ್ಲರನ್ನ ಕೈ ಬಿಡ್ತಾನೆ. ಯಾಕಂದ್ರೆ ಅದಕ್ಕೆ ಮತ್ಯಾವ ಯಜ್ಞವೋ ಇಲ್ಲ. There is no another sacrifice. He has sacrificed already on the cross of Calvary. No more sacrifice again. ಮತ್ತೊಂದು ಯಾವ ಯಜ್ಞಗಳನ್ನು ಅರ್ಪಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ನಾವು ಸ್ವಲ್ಪ ಜನ ಇದ್ದೇವೆ, ನೋ ಪ್ರಾಬ್ಲಮ್. ಆದರೆ ನಿಮ್ಮ ಉಸಿರು, ನಿಮ್ಮ ತೀರ್ಮಾನ, ನಿಮ್ಮ ಉದ್ದೇಶ, ನಿಮ್ಮ ಆಲೋಚನೆ, ನಿಮ್ಮ ಉಸಿರು, ನಿಮ್ಮ ಆಲೋಚನೆ, ನಿಮ್ಮ ಉದ್ದೇಶ, ನಿಮ್ಮ ತೀರ್ಮಾನ ಒಂದೇ ಆಗಿರಬೇಕು. ನಾನು ಏನಾಗಬೇಕು? ಪರಿಶುದ್ಧನಾಗಬೇಕು. ಏನಾಗಬೇಕು? ಪರಿಶುದ್ಧನಾಗಬೇಕು. ಹಲ್ಲೆಲೂಯ. ಯಾಕೆ ನಾನು ಪರಿಶುದ್ಧನಾಗಬೇಕಂದ್ರೆ ಗೊತ್ತೋಳ್ರಿ, ಅಂದ್ರೆ ನಾನು ಪೂಜಿಸುವ ದೇವರು, ನಾನು ಆರಾಧನೆ ಮಾಡುವ ದೇವರು, ನಾನು ಆಶೀರ್ವಾದವನ್ನ ಕೇಳುವಂತ ದೇವರು, ನನ್ನನ್ನು ಉದ್ಧಾರ ಮಾಡುವ ದೇವರು, ನನ್ನನ್ನು ಏಳಿಗೆ ಮಾಡುವ ದೇವರು, ನನ್ನನ್ನು ಅಭಿವೃದ್ಧಿ ಮಾಡುವ ದೇವರು, ನನ್ನ ಸಂತಾನವನ್ನ, ನನ್ನ ಮಕ್ಕಳನ್ನ, ನನ್ನ ಕುಟುಂಬವನ್ನ ಒಂದು ಒಳ್ಳೆ ದಾರಿಗೆ ತರುವ ದೇವರು ಏನಾಗಿದ್ದಾನೆ? ಪರಿಶುದ್ಧನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಪರಿಶುದ್ಧನಾಗಿರುವುದರಿಂದ ನಾನು ಸಹ ಪರಿಶುದ್ಧರಾಗಬೇಕು. ಇದು ದೇವರ ಚಿತ್ತ. ದೇವರು ನಿಮ್ಮನ್ನು ಬಂಡತನಕ್ಕೆ ಕರೆದಿಲ್ಲ. ನಿಮ್ಮನ್ನ ದೇವರು ಬಂಡತನಕ್ಕೆ ಕರೆದಿಲ್ಲ. ನಿಮ್ಮ ದೇವರು ನಿಮಗೆ ನೀವು ಬಂಡ್ರಾಗ್ರಿ ಹಠಮಾರಿಗಳಾಗ್ರಿ ಮಾಡೋ ತಪ್ಪನ್ನೇ ಪದೇ ಪದೇ ಮಾಡ್ತಾ ಇರ್ರಿ, ಯಾರ ಮಾತನ್ನು ಕೇಳಬೇಡ್ರಿ ಎಂಬುದಾಗಿ ದೇವರು ನಿಮ್ಮನ್ನು ಕರೆದಿಲ್ಲ. 1 ತೆಸಲೋನಿಕ 4ನೇ ಅಧ್ಯಾಯ 7ನೇ ವಚನ ಹೇಳ್ತದೆ, ದೇವರು ನಮ್ಮನ್ನು ಬಂಡತನಕ್ಕೆ ಕರೆಯದೆ ಶುದ್ಧರಾಗುವುದಕ್ಕಾಗಿ ಕರೆದನು. ಹಲ್ಲೆಲೂಯಾ. ನಾನು ಯಾರ ಮಾತು ಕೇಳಲ್ಲ, ನನಗೆಲ್ಲ ಗೊತ್ತು, ನಾನು ಹೇಳಿದ್ದೆ ನಡಿಬೇಕು, ನಾನು ಅನ್ಕೊಂಡಿದ್ದೆ ಆಗಬೇಕು ಅಂತ ಬಂಡತನಕ್ಕೆ ದೇವರು ನನ್ನನ್ನು ಕರೆದಿಲ್ಲ. ಆತನ ಕರೆದದ್ದು ಶುದ್ಧರಾಗುವುದಕ್ಕಾಗಿ ಕರೆದನು. ಹೀಗಿರಲು ಈ ಮಾತನ್ನ ತಾತ್ಸಾರ ಮಾಡುವವನು, ಈ ಮಾತನ್ನ ಶುದ್ಧರಾಗು ದೇವರನ್ನು ಕರೆದಿದ್ದಾನೆ ಅನ್ನೋ ಮಾತನ್ನ ತಾತ್ಸಾರ ಮಾಡುವವನು, ಪ್ರಸಂಗ ಮಾಡುವಂತ ದೇವರ ಸೇವಕರನ್ನು ತಿರಸ್ಕರಿಸುವುದು ಮಾತ್ರವಲ್ಲದೆ, ನನ್ನನ್ನು ತಿರಸ್ಕಾರ ಮಾಡುವುದು ಮಾತ್ರವಲ್ಲದೆ, ಪರಿಶುದ್ಧಾತ್ಮನ ವರವನ್ನ ದಯಪಾಲಿಸುವ ದೇವರನ್ನೇ ತಿರಸ್ಕಾರ ಮಾಡುವುದು. ದೇವರನ್ನ ತಿರಸ್ಕಾರ ಮಾಡಿ ನೀನು ಎಷ್ಟು ತಿಂಪರ್ಲಾಗ ಹಾಕು, ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ತುಡಿ, ನಿನ್ನ ಜೀವಿತದಲ್ಲಿ ನೀನು ಯಾವತ್ತೂ ಉದ್ಧಾರ ಆಗೋದಿಲ್ಲ.
ಮತ್ತೆ ಸತ್ರೆ ನರಕಕ್ಕೆ ಹೋಗ್ತೀಯ, ಸ್ವರ್ಗಕ್ಕೆ ಹೋಗೋದಿಲ್ಲ. ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಬೇಕಾದ ಒಂದೇ ಒಂದು ಕ್ವಾಲಿಟಿ ಯಾವುದಂದ್ರೆ ಪರಿಶುದ್ಧತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದೇ ಒಂದು ಕ್ವಾಲಿಟಿ, ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಬೇಕಾದಂತ ಒಂದೇ ಒಂದು ಕ್ವಾಲಿಟಿ, ಅದು ಪರಿಶುದ್ಧತೆ. 24ನೇ ಕೀರ್ತನೆ ನಾವು ತೆಗೆಯುವ, ಅಲ್ಲಿ ನೋಡ್ತಿದ್ದೇವೆ 24ನೇ ಕೀರ್ತನೆಯಲ್ಲಿ ಎಷ್ಟು ಚಂದವಾಗಿದೆ. 3ನೇ ವಚನ, ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ನೋಡಿ ಎಷ್ಟು ಸೂಪರ್ ಆಗಿದೆ. ಯೆಹೋವನ ಪರ್ವತವನ್ನ, ಯೆಹೋವನ ಪರ್ವತ ಅಂದ್ರೆ ಏನ್ರಿ? ಏನು? ಪರಲೋಕ ರಾಜ್ಯ. ಪರಲೋಕ ರಾಜ್ಯ ಅಂದ್ರೆ ಸ್ವರ್ಗ. ಸ್ವರ್ಗಕ್ಕೆ ಹೋಗುವನು ಎಂತವನಾಗಿರಬೇಕು? ಆತನ ಪವಿತ್ರವಾದ ಸ್ಥಾನ. ಪವಿತ್ರವಾದ ಸ್ಥಾನ ಅಂದ್ರೆ ಪರಿಶುದ್ಧವಾದ ಜಾಗ. ಆ ಪರಿಶುದ್ಧವಾದ ಜಾಗ ಪರಲೋಕ ಯಾವ ಜಾಗ? ಪರಿಶುದ್ಧ ಜಾಗ. ಆ ಪರಿಶುದ್ಧ ಜಾಗದಲ್ಲಿ ನಿಲ್ಲುವವನು ಎಂತವನಾಗಿರ್ಬೇಕಂದ್ರೆ ಅವನು ಯೋಗ್ಯನಾಗಿರಬೇಕು. ಏನಾಗಿರ್ಬೇಕು? ಒಂದನೇದಾಗಿ ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಅಯೋಗ್ಯನಾಗಿ ನಡಿಬಾರದು. ಅಯೋಗ್ಯನಾಗಿ ನಡೆಯೋದು, ಸುಳ್ಳು ಹೇಳೋದು ಯೋಗ್ಯನ ಅಯೋಗ್ಯನ ಹೇಳ್ರೆ? ಬೈಯೋದು, ಹೊಡೆಯೋದು, ಜಗಳ ಮಾಡೋದು, ಉಗುಳೋದು, ಕಿರಿಕಿರಿ ಮಾಡೋದು, ಅನುಮಾನ ಮಾಡೋದು, ಅವಮಾನ ಮಾಡೋದು, ಅಪಮಾನ ಮಾಡೋದು, ಇವೆಲ್ಲ ಅಯೋಗ್ಯವಾದ ಕಾರ್ಯ. ವ್ಯಭಿಚಾರ ಮಾಡೋದು, ಕೊಲೆ ಮಾಡೋದು, ಸುಲಿಗೆ ಮಾಡೋದು, ಎಲೆಡಿಕೆ ತಿನ್ನೋದು, ಬೀಡಿ ಸೇಯೋದು, ಸಿಗರೆಟ್ ಸೇಯೋದು, ಸರಾಯಿ ಕುಡಿಯೋದು, ಕುತಂತ್ರ ಮಾಡೋದು, ಕುಯುಕ್ತಿ ಮಾಡೋದು, ಗುಡುಗುಡೋದು, ಕಿರಿಕಿರಿ ಮಾಡೋದು, ಇವೆಲ್ಲ ಅಯೋಗ್ಯ ಕಾರ್ಯ. ಇದನ್ನ ಮಾಡಿದ್ರೆ ಯಾರಿಗಾದ್ರೂ ಖುಷಿ ಆಗ್ತದೆ? ಖುಷಿ ಆಗಿದ್ರ? ಮನುಷ್ಯರಿಗೆ ನಮಗೇನಾಗಲ್ಲ, ಖುಷಿ ಆಗಲ್ಲ. ಇನ್ನು ಸ್ವರ್ಗದಲ್ಲಿರೋ ದೇವರಿಗೆ ಯಾವಾಗ ಖುಷಿ ಆಗಲ್ಲ. ಅಯೋಗ್ಯ ಕಾರ್ಯದಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣವನ್ನ ಮಾಡದೆ. ಮೋಸ ಪ್ರಮಾಣ ಅಂದ್ರೆ ಗೊತ್ತಾ? ಹೇಳಿದ ಮಾತನ್ನ ತಪ್ಪು ಬಿಡೋದು, ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ಬಿಡೋದು. ನಾ ಏನೋ ಮಾಡೋಕೆ ಇಷ್ಟು ಗುಡ್ಡೆ ಹಾಕ್ಬಿಡ್ತೇನೆ, ನಾನೇ ಮಾಡ್ತೇನೆ ಅಂತ ಹೇಳ್ಬಿಡೋದು. ಕರೆಕ್ಟ್ ಮಾಡಲ್ಲ. ಮೋಸ ಪ್ರಮಾಣ, ಮಾತಲ್ಲಿ ತಪ್ಪುವಂಥದ್ದು, ಮೋಸ ಪ್ರಮಾಣವನ್ನ ಮಾಡೋದು. ಹಾಗೆ ಅಲ್ಲೇ ಇಟ್ಕೊಂಡು ವಚನ ತೆಗಿರಿ. ಪ್ರಸಂಗಿ ಪುಸ್ತಕ 5ನೇ ಅಧ್ಯಾಯ 4ರಿಂದ ಓದ್ರಿ. ಪ್ರಸಂಗಿ ಬೇಗ ತೆಗಿರಿ. ನಿಮ್ಮ ಹತ್ರ ಇದೊಂದು ವಚನ ಓದಿಸ್ತೀನಿ ಈಗ. 5ನೇ ಅಧ್ಯಾಯ 4ನೇ ವಚನ. ನೀನು ದೇವರಿಗೆ ಹರಕೆಯನ್ನು ಕಟ್ಟಿಕೊಂಡಿದ್ದರೆ ಅದನ್ನು ತೀರಿಸಲು ತಡಬೇಡಬೇಡ. ಹರಕೆ ಅಂದ್ರೆ ಏನು? ಹಲ್ಲೆಲೂಯಾ. ಗಮನ ಇಟ್ಕೊಳ್ರಿ. ಹರಕೆ ಅಂದ್ರೆ ಏನು? ಕರ್ತನೇ, ನನಗೆ ದುಡಿದಿರುವಂತ ದುಡ್ಡಲ್ಲಿ ನಿನಗೆ ವಿಶ್ರಮಭಾಗವನ್ನ ಕೊಡ್ತೇನೆ, ಹರಕೆ. ನಾನು ನಿನಗೆ ಕಾಣಿಕೆ ಕೊಡ್ತೇನೆ, ಹರಕೆ. ನಾನು ಸಭೆಗೆ ಏನೋ ಕೊಡಿಸ್ತೇನೆ, ಹರಕೆ. ನನಗೆ ಅದು ಮಾಡಿದ್ರೆ ಇದನ್ನು ಕೊಡ್ತೇನೆ, ಹರಕೆ. ಇವಾಗ ಹರಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹರಕೆ. ಇಂಥ ಹರಕೆಯನ್ನ ಕಟ್ಟಿಕೊಂಡಿದ್ದರೆ ಅದನ್ನು ತೀರಿಸಲು ತಡ ಮಾಡಬೇಡ. ಅನೇಕರು ಹಿಂಗೇನೆ ಜೋಬನ ದುಡ್ಡು ಇಟ್ಕೊಂಡು ನಾಳೆ ನೋಡೋಣ, ಮುಂದೆ ನೋಡೋಣ ಅಂತ ತಿಂಗಳು ಏನಾಗೈತೆ ಅವ್ರಿಗೆ? ಏನಾಗೈತೆ? ಮತ್ತೆ ಹೋಗ್ಬಿಡ್ತೇವೆ. ಕಡೆ ನಂಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದು ಹಂಗೆ ಇದೆ. ದೇವರ ಇದೆ ಹೇಳ್ರಿ. ತಡ ಮಾಡಬೇಡ. ಮುಂದೆ ಆತನು ಮೂಢರಿಗೆ ನೆವರ್. ಮೂಢ ಅಂದ್ರೆ ಯಾವನು? ಇವನೇ. ಹರಕೆ ಮಾಡಿಕೊಂಡು ನಡೆಯದೇ ಇರೋರು ಮೂಢ, ಮುಟ್ಟಾಳ. ಹಲ್ಲೆಲೂಯಾ. ಮೂಢ ಇವನು. ಇವನಿಗೆ ಒಲಿಯಲ್ಲ, ದೇವರು ಒಲಿಯಲ್ಲ ಇವನಿಗೆ. ಎಲ್ಲಿ ತನಕ ದುಡಿಯೋವರೆಗೂ ಇವನಿಗೆ ಏನು ಸಮಸ್ಯೆ ಆಗಿಲ್ಲ. 4 ದಿನ ಕೆಲಸ ನಿಂತಂದ್ರೆ 40 ದಿನ ಏನ್ ಮಾಡ್ತಾನೆ? ಉಪವಾಸ ಸಾಗಬೇಕಾಗ್ತದೆ. ಮೂಢರಿಗೆ ದೇವರು ಒಲಿಯಲ್ಲ. ಹಲ್ಲೆಲೂಯಾ. ಮುಂದೆ ನಿನ್ನ ಹರಕೆಯನ್ನು ಒಪ್ಪಿಸು. ನೀನು ಹರಸಿಕೊಂಡು ತೀರಿಸದಿರುವ ಇರುವುದಕ್ಕಿಂತ ಹರಕೆ ಮಾಡಿಕೊಳ್ಳದಿರುವುದೇ ಲೇಸು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಂಗೆ ಹರಕೆ ತೀರ್ಸಕ್ಕಾಗಿಲ್ಲ ಅಂದ್ರೆ ಹರಕೆ ಮಾಡ್ಕೊಳ್ಳಕ್ಕೆ ಹೋಗ್ಬೇಡ. ನೀನು ಅದೇ ತರ ಜೀವನದಲ್ಲಿ ದರಿದ್ರನಾಗಿರ್ತೀಯ ಅಷ್ಟೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇಲ್ಲಿ ನಿಂತು ಪ್ರಸಂಗ ಮಾಡುವ ನಾನು ಎಷ್ಟು ಹರಕೆಗಳನ್ನ ಮಾಡಿಕೊಂಡಿದ್ದೆ ದೇವರಿಗೆ. ಕರ್ತ ನಮಗೆ ಸ್ತೋತ್ರವಾಗಲಿ. ಒಂದು ಹರಕೆಯನ್ನು ಇವತ್ತಿಗೂ ಮಾಡದೆ ನಿಲ್ಲಿಸಲಿಲ್ಲ. ಒಂದು ಹರಕೆ ಸಹ ಬಿಟ್ಟಿಲ್ಲ ನಾನು. ಯಾಕೆ? ಮಾತು ಕೊಟ್ಟದ್ದು ದೇವರ ಮುಂದೆ. ಜನ ಕೇಳಿದರೋ ಇಲ್ಲ ಗೊತ್ತಿಲ್ಲ ನನ್ನ ಮಾತು, ನೀವು ಕೇಳಿದಿರಲ್ಲ ಗೊತ್ತಿಲ್ಲ ನನ್ನ ಮಾತು. ನನ್ನ ಮಾತು ಸ್ವರ್ಗದಲ್ಲಿರುವ ದೇವರು ಕೇಳಿದ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
ಮಾತು ಕೊಟ್ಟೆ. ಪ್ರೆಗ್ನೆಂಟ್ ಆಗಲಿಲ್ಲ, ಆದರೂ ಹರಕೆ ಕೊಡೋಣ ಅಂತ ಹರಕೆ ಕೊಟ್ಟುಬಿಟ್ಟೆ. ಹರಕೆ ಕೊಟ್ಟ ಮೇಲೆ ಆ ಹರಕೆ ಕೊಟ್ಟಿದ್ದನ್ನ ಫೋಟೋ ಹೊಡೆದು ವಾಟ್ಸಪ್ ಅಲ್ಲೆಲ್ಲ ಬಿಟ್ಟುಬಿಟ್ಟು, ಫೇಸ್ಬುಕ್ ಅಲ್ಲೆಲ್ಲ ಬಿಟ್ಬಿಟ್ಟಿವಿ, ನಾವೇನೋ ದೊಡ್ಡ ಧನ ಕಾರ್ಯ ಮಾಡವಿ ಅಂತ. ಆಗ ನನಗೆ ಮನಸ್ಸಾಕ್ಷಿ ಚುಚ್ಚಕ್ಕೆ ಶುರುವಾಯಿತು, ಮನಸ್ಸಾಕ್ಷಿ ಹಂಗಿಸ್ಲಿಕ್ಕೆ ಶುರುವಾಯಿತು. ಏನಂತ? ಮುಟ್ಟಾಳ ನೀನು ಮಾಡಿದ್ದನ್ನ ಊರು ತುಂಬ ಹೇಳ್ಕೊಂಡ್ಬಿಟ್ಟಲ್ಲ, ನೀನು ಮಾಡಿದ್ದು ದೇವರಿಗೆ ಏನಾಗಲಿಲ್ಲ, ಅರ್ಪಿತ ಆಗಲಿಲ್ಲ ಅಂತ ದೇವರು ನನ್ನ ಹತ್ರ ಮಾತಾಡಿದ್ರು. ಮತ್ತೆ ದೇವರ ಹತ್ರ ಒಂದು ತಪ್ಪಾಯ್ತು ಅಂತ ಕಣ್ಣೀರು ಹಾಕಿ ಕ್ಷಮೆ ಕೇಳಿ, ತಪ್ಪಾಯ್ತು ಅಂತ ಒಪ್ಪಿಕೊಂಡೆ ದೇವರ ಮುಂದೆ. ಒಪ್ಪಿಕೊಂಡು ಮತ್ತೊಂದು ಹರಕೆ ಕಟ್ಟಿಕೊಂಡೆ, ದೇವರೇ ಮತ್ತೊಂದು ಮಾಡ್ತೇನೆ ಸ್ವಾಮಿ. ಅವಾಗ ಫೋಟೋ ತೆಗೆದಿಲ್ಲ, ವಾಟ್ಸಪ್ ಹಾಕೋದಿಲ್ಲ, ಫೇಸ್ಬುಕ್ ಹಾಕೋದಿಲ್ಲ, ಏನು ಮಾಡೋದಿಲ್ಲ ಸ್ವಾಮಿ, ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ ಅಂತ ಮಾತು ಕೊಟ್ಟೆ. ಆ ಮಾತು ಕೊಟ್ಟ ಮೇಲೆ ನನ್ನ ಮಗಳು ಪ್ರೆಗ್ನೆಂಟ್ ಆದ್ರು. ಹಲ್ಲೆಲೂಯಾ. ಪ್ರೆಗ್ನೆಂಟ್ ಆದ್ಮೇಲೆ ಯಾರಿಗೂ ಗೊತ್ತಿಲ್ಲದ ಹಾಗೆ ನಾನು, ನನ್ನ ಮಗ, ನನ್ನ ಅಳಿಯ 3 ಜನ ಹೋಗಿ ಒಂದು ಸ್ಥಳಕ್ಕೆ ಹೋಗಿ ನನ್ನ ಹರಕೆಯನ್ನು ತೀರಿಸಿಕೊಂಡು ಬಂದೆ. ಹಲ್ಲೆಲೂಯಾ. ಅಲ್ಲಿ ಫೋಟೋ ತೆಗಿಲಿಕ್ಕೆ ನಾವು ಅವಕಾಶ ಕೊಟ್ಟಿಲ್ಲ ಯಾರಿಗೂ ಸಹ, ನೋ ಫೋಟೋಸ್. ಹಲ್ಲೆಲೂಯಾ. ಒಂದು ಸರಿ ಆಗಿ ಧನಾವುತಾನೆ ಸಾಕು, ಮತ್ತೊಂದು ಸರಿ ಆಗಬಾರದು ಅಂತ. ಯಾಕಂದ್ರೆ ಹರಕೆ ಕಟ್ಕೊಳ್ಳೋದು ಯಾಕೆ ಅಂದ್ರೆ ನಮ್ಮ ಒಳ್ಳೆದಕ್ಕಾಗಿ, ಹಲ್ಲೆಲೂಯಾ, ನಮ್ಮ ಅಭಿವೃದ್ಧಿಗಾಗಿ, ನಮ್ಮ ಏಳಿಗೆಗಾಗಿ, ನಮ್ಮ ಉದ್ಧಾರಕ್ಕಾಗಿ ನಾವು ಅದನ್ನು ಮಾಡೋದು. ನಾವೇನು ಮಾಡಿಲ್ಲ ಅಂದ್ರೆ ಅಭಿವೃದ್ಧಿನೂ ಆಗಲ್ಲ, ಉಡುದಾರನೂ ಸಹ ಆಗೋದಿಲ್ಲ. ಹಲ್ಲೆಲೂಯಾ. ನಾವು ಅದನ್ನು ಮಾಡಲೇಬೇಕು. ಮುಂದೆ ನಿನ್ನ ಬಾಯಿ ನಿನ್ನನ್ನು ಪಾಪಕ್ಕೆ ಗುರಿ ಮಾಡದಂತೆ. ಪಾಪಕ್ಕೆ ಗುರಿ ಮಾಡೋದು ಏನು ಗೊತ್ತಾ? ಹೇಳೋದನ್ನ ಹೇಳ್ಬಿಡೋದು, ಆಮೇಲೆ ಮಾಡದೇ ಇರೋದು. ನಿನ್ನ ಪಾಪಕ್ಕೆ ಗುರಿಯಾದೆ. ನೀನು ವ್ಯಭಿಚಾರ ಮಾಡಿಲ್ಲ, ನೀನೇನು ಕೊಲೆ ಮಾಡಿಲ್ಲ, ನೀನು ಕಳ್ತನ ಮಾಡಿಲ್ಲ, ನೀನೇನು ಮೋಸ ಮಾಡಿಲ್ಲ, ನೀ ಯಾರ ಮನೆ ತಲೆ ಹೊಡೆದಿಲ್ಲ, ಆದ್ರೆ ಹೇಳಿದ ಮಾತು ಪ್ರಕಾರ ನಡ್ಕೊಂಡಿಲ್ಲ ಅಂದ್ರೆ ಏನ್ ಮಾಡ್ದಂಗೆ? ನೀನು ಪಾಪ ಮಾಡ್ದಂಗೆ. ನೋಡಿದ್ರ? ಯಾವ ಪಾಪ ಮಾಡ್ದಂಗೆ? ವ್ಯಭಿಚಾರ ಮಾಡ್ದಂಗೆ, ನೀ ಕಳ್ತನ ಮಾಡ್ದಂಗೆ, ನೀನು ಕೊಲೆ ಮಾಡ್ದಂಗೆ. ಈ ಪಾಪದಲ್ಲಿ ದೊಡ್ಡ ಪಾಪ ಸಣ್ಣ ಪಾಪ ಅನ್ನೋದು ಇಲ್ಲ. ಹಲ್ಲೆಲೂಯಾ.